ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನರಕ ಚತುರ್ದಶಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ನರಕ ಚತುರ್ದಶಿಯಂದು ಬೆಳಿಗ್ಗೆ ಅಭ್ಯಂಗನ ಸ್ನಾನ ಅಥವಾ ಎಣ್ಣೆ ಸ್ನಾನ ಮಾಡುವುದು ಏಕೆ, ಎಣ್ಣೆ ಸ್ನಾನ ಎಂದರೇನು, ದಿನಾಂಕ ಮತ್ತು ಸ್ನಾನದ ಮುಹೂರ್ತ ಯಾವುದು ಅಂತ, ಹಾಗೆ ನರಕ ಚತುರ್ದಶಿ ಆಚರಣೆಗಳು ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ದೀಪಾವಳಿಗೆ ಒಂದು ದಿನ ಮೊದಲು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ. ನರಕ ಚತುರ್ದಶಿಯನ್ನು ರೂಪ್ ಚೌದಾಸ್ ಅಥವಾ ಚೋಟಿ ದೀಪಾವಳಿ ಅಂತಲೂ ಕರೆಯುತ್ತಾರೆ. ಹಿಂದೂ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಕಾರ್ತಿಕ ಕೃಷ್ಣ ಚತುರ್ದಶಿಯಂದು ರಾಕ್ಷಸ ನರಕಾಸುರನನ್ನು ಕೊಂದನು. ಆದ್ದರಿಂದ ಈ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು 16,000 ಮಹಿಳೆಯರನ್ನು ನರಕಾಸುರನ ಸೆರೆಯಿಂದ ಮುಕ್ತಗೊಳಿಸಿದನು. ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಬರುತ್ತದೆ. ಈ ದಿನ ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಸ್ನಾನವನ್ನು ಮಾಡುವ ಸಂಪ್ರದಾಯವಿದೆ. ಇದಕ್ಕಾಗಿ ಬೆಳಗಿನ ಮುಹೂರ್ತವನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಎಣ್ಣೆ ಸ್ನಾನ ಎಂದರೇನು ಅಂತ ನೋಡೋದಾದರೆ, ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಸ್ನಾನ ಎಂಬುದು ನರಕ ಚತುರ್ದಶಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಮಾಡುವ ಸಂಪ್ರದಾಯವಾಗಿದೆ. ಈ ಸ್ನಾನವು ನರಕಾಸುರನ ವಧೆಯ ನೆನಪಿಗಾಗಿ ಮತ್ತು ಹಬ್ಬದ ಸಂಭ್ರಮವನ್ನು ಆಚರಿಸಲು ಮಾಡಲಾಗುತ್ತದೆ. ಇದು ಆಯುರ್ವೇದದ ಪ್ರಕಾರ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಉದಾಹರಣೆಗೆ, ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು, ರಕ್ತ ಪರಿಚಲನೆಯನ್ನು ಸುಧಾರಿಸುವುದು, ಚರ್ಮವನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುವುದು ಮತ್ತು ಮಾನಸಿಕ ವಿಶ್ರಾಂತಿಯನ್ನು ನೀಡುವುದು ಆಗಿರುತ್ತದೆ. ನರಕ ಚತುರ್ದಶಿ ದಿನಾಂಕ ಮತ್ತು ಸ್ನಾನದ ಮುಹೂರ್ತವನ್ನು ನೋಡೋದಾದರೆ, ಕಾರ್ತಿಕ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಅಕ್ಟೋಬರ್ 19ರಂದು ಮಧ್ಯಾಹ್ನ 1:15ಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ 20ರಂದು ಮಧ್ಯಾಹ್ನ 3:44ಕ್ಕೆ ಕೊನೆಗೊಳ್ಳುತ್ತದೆ. ಪ್ರದೋಷ ಕಾಲದಲ್ಲಿ ಯಮನಿಗೆ ದೀಪ ಹಚ್ಚಲಾಗುತ್ತದೆ. ಧಾರ್ಮಿಕ ಸ್ನಾನವನ್ನು ಬೆಳಿಗ್ಗೆ ಬೇಗನೆ ಮಾಡಬೇಕು. ಆದ್ದರಿಂದ ಅಭ್ಯಂಗ ಸ್ನಾನವನ್ನು ಅಕ್ಟೋಬರ್ 20ರಂದು ಮಾಡಲಾಗುತ್ತದೆ. ಅಭ್ಯಂಗ ಸ್ನಾನದ ಶುಭ ಸಮಯವು 1 ಗಂಟೆ 12 ನಿಮಿಷಗಳವರೆಗೆ ಇರುತ್ತದೆ. ಸ್ನಾನವನ್ನು ಬೆಳಿಗ್ಗೆ 5:13ರಿಂದ ಬೆಳಿಗ್ಗೆ 6:25 ನಡುವೆ ಮಾಡಬಹುದು. ಈ ದಿನ ಚಂದ್ರೋದಯ ಬೆಳಿಗ್ಗೆ 5:13ಕ್ಕೆ ಇರುತ್ತದೆ. ಬ್ರಹ್ಮ ಮುಹೂರ್ತವು ಬೆಳಿಗ್ಗೆ 4:44ರಿಂದ ಬೆಳಿಗ್ಗೆ 5:34ರವರೆಗೆ ಇರುತ್ತದೆ. ಆದರೆ ಪ್ರಮುಖ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರ ಸಮಯವಾದ ಅಭಿಜಿತ ಮುಹೂರ್ತವು ಬೆಳಿಗ್ಗೆ 11:43ರಿಂದ ಮಧ್ಯಾಹ್ನ 12:28ರವರೆಗೆ ಇರುತ್ತದೆ. ನರಕ ಚತುರ್ದಶಿಯಂದು ಸಿದ್ಧಿ ಯೋಗ ಇರುತ್ತದೆ. ದಿನವಿಡೀ ಸರ್ವಾರ್ಥ ಸಿದ್ಧಿ ಯೋಗವಿರುತ್ತದೆ. ಇದು ಎಲ್ಲ ಕಾರ್ಯಗಳಿಗೂ ಯಶಸ್ಸನ್ನು ನೀಡುತ್ತದೆ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ. ಅಮೃತಿ ಸಿದ್ಧಿ ಯೋಗವು ಸಂಜೆ 5:49ರಿಂದ ಅಕ್ಟೋಬರ್ 20ರಂದು ಬೆಳಿಗ್ಗೆ 6:25ರವರೆಗೆ ಜಾರಿಯಲ್ಲಿರುತ್ತದೆ. ನಾವು ಇವಾಗ ನರಕ ಚತುರ್ದಶಿ ಆಚರಣೆಗಳು ಏನೆಲ್ಲ ಇರುತ್ತವೆ ಅಂತ ನೋಡೋದಾದರೆ, ನರಕ ಚತುರ್ದಶಿಯಂದು ಬೆಳಿಗ್ಗೆ ಜನರು ಸ್ನಾನ ಮಾಡುವ ಮೊದಲು ಮೂಲಿಕೆ ಪೇಸ್ಟನ್ನು ಹಚ್ಚುತ್ತಾರೆ. ಸಾಮಾನ್ಯವಾಗಿ ಮೂಲಿಕೆ ಪೇಸ್ಟ್ ಕೆಲವು ಶ್ರೀಗಂಧ, ಬೇಸನ್, ಮುಲ್ತಾನಿ ಮಿಟ್ಟಿ, ಕಿತ್ತಳೆ ಸಿಪ್ಪಿಯ ಪುಡಿ ಸೇರಿರುತ್ತದೆ. ಆಚರಣೆಯು ಪಾಪಗಳಿಂದ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಈ ಪೇಸ್ಟನ್ನು ಹಚ್ಚುವ ಮೊದಲು ದೇಹವನ್ನು ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಲಾಗುತ್ತದೆ. ಸಂಜೆ ಅಕಾಲಿಕ ಮರಣವನ್ನು ದೂರವಿಡಲು ಯಮನಿಗೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಈ ದಿನ 14 ದೀಪಗಳನ್ನು ಬೆಳಗಿಸಲಾಗುತ್ತದೆ. ಯಮನಿಗೆ ಸಾಸಿವೆ ಎಣ್ಣೆಯಿಂದ 1 ದೀಪ ಮತ್ತು ತುಪ್ಪದಿಂದ ಉಳಿದ 13 ದೀಪಗಳು ನರಕ ಚತುರ್ದಶಿಯಂದು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಅವನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ನೋಡಿದರೆ ನರಕ ಚತುರ್ದಶಿಯನ್ನು ಯಾಕೆ ಆಚರಿಸ್ತೀವಿ, ಅಭ್ಯಂಗ ಸ್ನಾನವನ್ನು ಯಾಕೆ ಮಾಡ್ತೀವಿ ಅಂತ ನೋಡೋದಾದರೆ, ನರಕಾಸುರನು ತನ್ನ ಕೊನೆಯುಸಿರು ಎಳೆಯುವಾಗ ಶ್ರೀಕೃಷ್ಣನಲ್ಲಿ ಒಂದು ವರವನ್ನು ಕೇಳಿ ಪಡೆದುಕೊಂಡನು. ಈ ದಿನ ಯಾರು ಅಭ್ಯಂಗ ಸ್ನಾನವನ್ನು ಮಾಡುವರೋ ಅವರಿಗೆ ನರಕ ಪ್ರಾಪ್ತಿಯಾಗಬಾರದು ಎಂಬುದು ಅವನ ವರವಾಗಿತ್ತು. ಚತುರ್ದಶಿಯಂದು ನರಕಾಸುರನನ್ನು ವಧಿಸಿ ಬಂದ ಕೃಷ್ಣನಿಗೆ ರುಕ್ಮಿಣಿ ಸಹಿತ ಎಲ್ಲರೂ ಆರತಿಯನ್ನು ಮಾಡುತ್ತಾರೆ. ಶ್ರೀಕೃಷ್ಣನಿಗೆ ನಂದನು ಅಭ್ಯಂಗ ಸ್ನಾನ ಮಾಡಿಸಿದನು.
ಸ್ತ್ರೀಯರೆಲ್ಲರೂ ದೀಪಗಳ ಆರತಿಯನ್ನು ಬೆಳಗಿ ಆನಂದವನ್ನು ವ್ಯಕ್ತಪಡಿಸಿದರು. ಆದುದರಿಂದ ಆಶ್ವಯುಜ ಕೃಷ್ಣ ಚತುರ್ದಶಿಯು ನರಕ ಚತುರ್ದಶಿ ಎಂದು ಆಚರಿಸಲ್ಪಡುತ್ತದೆ. ಜನರು ಈ ದಿನವನ್ನು ಸೂರ್ಯೋದಯವಾಗುವ ಮುಂಚೆ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ. ಕೆಲವು ಭಾಗದ ಜನರು ಅಭ್ಯಂಗ ಸ್ನಾನದ ನಂತರ ಮನೆ ಮಂದಿಗೆಲ್ಲ ಆರತಿಯನ್ನು ಮಾಡುತ್ತಾರೆ. ಕೆಲವು ಭಾಗದಲ್ಲಿ ಸ್ನಾನಕ್ಕಿಂತ ಮುಂಚೆ ಆರತಿಯನ್ನು ಮಾಡುತ್ತಾರೆ. ನಮ್ಮ ಪದ್ಧತಿ ಪ್ರಕಾರ ನಾವು ಸ್ನಾನಕ್ಕಿಂತ ಮೊದಲು ಮನೆ ಮಂದಿಗೆಲ್ಲ ಆರತಿ ಮಾಡಿ ನಂತರ ಅಭ್ಯಂಗ ಸ್ನಾನ ಮಾಡುತ್ತೇವೆ. ಏಕೆಂದರೆ ಚಂದ್ರ ನಕ್ಷತ್ರ ಸಾಕ್ಷಿಯಾಗಿ ಆರತಿಯಾಗಬೇಕು. ಅಭ್ಯಂಗ ಸ್ನಾನ ಎಂದರೆ ಏನು ಅಂತ ನೋಡೋದಾದರೆ, ಈ ದಿನದ ವಿಶೇಷ ಅಂದರೆ ಅಭ್ಯಂಗ ಸ್ನಾನ. ಸುವಾಸನೆಯಿಂದ ಕೂಡಿದ ಎಣ್ಣೆಯನ್ನು ಹೆಣ್ಣು ಮಕ್ಕಳು ಗಂಡಂದಿರಿಗೆ ಹಚ್ಚಿ, ಅದಕ್ಕೂ ಒಂದು ಪದ್ಧತಿ ಇದೆ. ಮಣೆಯನ್ನು ಹಾಕಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿಟ್ಟು ಮನೆಯ ಸುತ್ತಲೂ ರಂಗವಲ್ಲಿ ಹಾಕಿ ಒಬ್ಬೊಬ್ಬರನ್ನಾಗಿ ಕೂಡಿಸಿ ಹಣೆಗೆ ತಿಲಕ ಹಚ್ಚಿ ಬಂಗಾರದ ಉಂಗುರದಿಂದ ಎಣ್ಣೆಯಲ್ಲಿ ಅದ್ದಿ ಹರಸಿ ಮಕ್ಕಳಿಗೆ ಈ ರೀತಿಯಾಗಿ ಆಯುಷ್ಯವಂತನಾಗು, ವಿದ್ಯಾವಂತನಾಗು, ಬುದ್ಧಿವಂತನಾಗು, ಧನವಂತನಾಗು, ಧಾನ್ಯವಂತನಾಗು ಅಂತ ಹರಿಸಿ ಮಕ್ಕಳ ನೆತ್ತಿಗೆ ಬಂಗಾರದ ಉಂಗುರದಿಂದ ಎಣ್ಣೆ ಹಚ್ಚಿ, ನಂತರ ಎಣ್ಣೆ ಹಚ್ಚಿ ಮುಖಕ್ಕೆ ಕೈಕಾಲುಗಳಿಗೆ ಚಿಟಿಕೆ ಅರಿಶಿನ ಹಾಕಿ ಅರಿಶಿನ ಎಣ್ಣೆ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸಬೇಕು. ಮನೆಯ ಪ್ರತಿಯೊಬ್ಬರೂ ಈ ರೀತಿ ಅಭ್ಯಂಗ ಸ್ನಾನ ಮಾಡಬೇಕು. ನೋಡಿದ್ರಲ್ಲ, ಅಭ್ಯಂಗ ಸ್ನಾನ ಮಾಡುವುದು ಹೇಗೆ ಮತ್ತು ಅಭ್ಯಂಗ ಸ್ನಾನವನ್ನು ಯಾವಾಗ ಮಾಡಬೇಕು, ಏಕೆ ಮಾಡಬೇಕು, ಅಭ್ಯಂಗ ಸ್ನಾನ ಎಂದರೇನು, ಮಾಡುವ ಸಮಯ, ನರಕ ಚತುರ್ದಶಿಯ ದಿವಸ ಆಚರಿಸಬೇಕಾದಂಥ ಹಬ್ಬಗಳ ಬಗ್ಗೆ ಎಲ್ಲವನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.